ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜನವರಿ 15ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟ್ನ ಸ್ಟ್ರಾಂಗ್ ಮೊಮೆಂಟಮ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ನಿಫ್ಟಿ 22,000 ಲೆವೆಲ್ನ ಮೇಲ್ಗಡೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 22,097ರ ಲೆವೆಲಲ್ಲಿ ನಿಫ್ಟಿ ಕ್ಲೋಸ್ ಆಯಿತು. 203 ಪಾಯಿಂಟ್ಗಳಷ್ಟು ಗೇನ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇದೇ ರೀತಿಯ ಒಂದು ಮೊಮೆಂಟಮ್ ನಿಫ್ಟಿಯಲ್ಲಿ ಕಂಟಿನ್ಯೂ ಆದರೆ 22,300ರವರೆಗೂ ನಿಫ್ಟಿ ಹೋಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ನಿಫ್ಟಿಗೆ ಸ್ಟ್ರಾಂಗ್ ಸಪೋರ್ಟ್ ಈಗ 22,000 ಲೆವೆಲಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೆನ್ಸೆಕ್ಸ್ನಲ್ಲಿ ಕೂಡ ಒಳ್ಳೆ ಒಂದು ಅಪ್ ಟ್ರೆಂಡ್ ಕಾಣಿಸ್ತು. 760 ಪಾಯಿಂಟ್ಗಳ ಗೇನ್ನೊಂದಿಗೆ ಸೆನ್ಸೆಕ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬ್ಯಾಂಕ್ ನಿಫ್ಟಿ ಕೂಡ ರೆಕಾರ್ಡ್ ಹೈ ಹತ್ರ ಟ್ರೇಡ್ ಆಗ್ತಿದೆ. 448 ಪಾಯಿಂಟ್ಗಳ ಅಪ್ಸೈಡ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ವಿಪ್ರೋ ಇವತ್ತು ಟಾಪ್ ಗೇನರ್ ಆಗಿತ್ತು. 6.5% ಅಪ್ಸೈಡ್ ವಿಪ್ರೋನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ವೀಕೆಂಡ್ನಲ್ಲಿ ಇವರು ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ರಿಸಲ್ಟ್ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ. ಆದರೂ ಕೂಡ ಡೀಲ್ ವಿನ್ಸ್ನ ಬೇಸಿಸ್ ಮೇಲೆ ಕೆಲವೊಂದಿಷ್ಟು ಬ್ರೋಕರೇಜ್ಗಳು ಟಾರ್ಗೆಟ್ ಅನ್ನು ಇನ್ಕ್ರೀಸ್ ಮಾಡಿದ್ದಾರೆ. ನ್ಯಾಸ್ಡ್ಯಾಕ್ನಲ್ಲಿ ಕೂಡ ವಿಪ್ರೋ ಟ್ರೇಡ್ ಆಗುತ್ತೆ. ವಿಪ್ರೋ ADRನಲ್ಲಿ ಕೂಡ ಒಳ್ಳೆ ಒಂದು ಜಂಪ್ ಶುಕ್ರವಾರದ ದಿನ ನೋಡೋದಕ್ಕೆ ಸಿಕ್ಕಿತ್ತು. ಅದೇ ಒಂದು ಮೊಮೆಂಟಮ್ ಇಂಡಿಯನ್ ಮಾರ್ಕೆಟ್ಸ್ನಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಸೊ ಬಹಳಷ್ಟು ಬ್ರೋಕರೇಜ್ಗಳು ಇನ್ನೂ ಕೂಡ ಸೇಮ್ ರೇಟಿಂಗ್ ಅನ್ನೇ ಮೇಂಟೈನ್ ಮಾಡ್ತಿದ್ದಾರೆ. ಮಾರ್ಗನ್ ಸ್ಟ್ಯಾನ್ಲಿ ಕಡೆಯಿಂದ ಅಂಡರ್ ವೇಟ್ ರೇಟಿಂಗ್ ನೋಡೋದಕ್ಕೆ ಸಿಕ್ಕಿದ್ದು. ಮಾರ್ಗನ್ ಸ್ಟ್ಯಾನ್ಲಿ 460ರ ಟಾರ್ಗೆಟ್ ಪ್ರೈಸ್ ಅನ್ನು ವಿಪ್ರೋಗೆ ಕೊಟ್ಟಿದ್ದಾರೆ. ನೋಮುರಾ ಕಡೆಯಿಂದ ಕೂಡ 410ರ ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಕ್ತಿದ್ದು. ಅವರು ಕೂಡ ರೆಡ್ಯೂಸ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. IDBI ಕ್ಯಾಪಿಟಲ್ ಹೋಲ್ಡ್ ರೇಟಿಂಗ್ ಅನ್ನು ಕೊಟ್ಟಿದ್ರು ಈ ಮುಂಚೆ. ಅದನ್ನ ಬೈ ರೇಟಿಂಗ್ಗೆ ಕನ್ವರ್ಟ್ ಮಾಡಿ 535ರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಡ್ತಿದ್ದಾರೆ. ಈ ಮುಂಚೆ IDBI ಕ್ಯಾಪಿಟಲ್ನ ಟಾರ್ಗೆಟ್ 390 ಆಗಿತ್ತು. ಸೊ ಸ್ಟ್ರಾಂಗ್ ಡೀಲ್ ವಿನ್ಸ್ನ ಬೇಸಿಸ್ ಮೇಲೆ ವಿಪ್ರೋ ಟಾರ್ಗೆಟ್ ಅನ್ನು IDBI ಕ್ಯಾಪಿಟಲ್ ಇನ್ಕ್ರೀಸ್ ಮಾಡಿದ್ದಾರೆ. ಬಟ್ ಬಹಳಷ್ಟು ಫಾರಿನ್ ಬ್ರೋಕರೇಜ್ಗಳು ವಿಪ್ರೋನಲ್ಲಿ ಸೇಮ್ ಟಾರ್ಗೆಟ್ಸ್ ಅನ್ನು ಇನ್ನೂ ಕೂಡ ಕೊಡ್ತಾ ಇದ್ದಾರೆ. ಸೊ ಕಳೆದ 4 ಕ್ವಾರ್ಟರ್ಗಳಲ್ಲಿ ಪ್ರಾಫಿಟ್ನಲ್ಲಿ ಕನ್ಸಿಕ್ಯೂಟಿವ್ ಫಾಲ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಬಟ್ ಆವರೇಜ್ ಬ್ರೋಕರೇಜ್ ಟಾರ್ಗೆಟ್ಸ್ ನಮಗೆ 530, 540ರ ಲೆವೆಲಲ್ಲಿ ನೋಡೋದಕ್ಕೆ ಸಿಗುತ್ತೆ. ONGCಯಲ್ಲಿ ಕೂಡ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ತದೆ. 5% ಅಪ್ಸೈಡ್ನೊಂದಿಗೆ ONGC ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ONGC ಬಂಗಾಳ ಕೊಲ್ಲಿಯ ಮಹಾನದಿ ಬೇಸಿನ್ನಲ್ಲಿ 2 ಆಯಿಲ್ ವೆಲ್ಗಳನ್ನು ಐಡೆಂಟಿಫೈ ಮಾಡಿದ್ದಾರೆ. ಈ ಒಂದು ಆಯಿಲ್ ವೆಲ್ಗಳಿಂದ ನ್ಯಾಚುರಲ್ ಗ್ಯಾಸ್ ಎಕ್ಸ್ಟ್ರಾಕ್ಷನ್ ಅನ್ನು ಮಾಡ್ಬೋದು. ಸೊ ಇದರಿಂದ ಇಂಡಿಯಾದ ಇಂಪೋರ್ಟ್ ಏನಿದೆ ಅದನ್ನು ಬಹಳಷ್ಟು ಕಡಿಮೆ ಮಾಡ್ಬೋದಾಗುತ್ತೆ. 50% ನ್ಯಾಚುರಲ್ ಗ್ಯಾಸಸ್ ಅನ್ನು ನಾವು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋತೀವಿ. ಸೊ ಈ ಒಂದು ನ್ಯಾಚುರಲ್ ಗ್ಯಾಸ್ ವೆಲ್ ಏನು ONGC ಫೈಂಡ್ ಔಟ್ ಮಾಡಿದರೆ ಅದರಿಂದ ಭಾರತದ ಬಹಳಷ್ಟು ನ್ಯಾಚುರಲ್ ಗ್ಯಾಸ್ನ ರಿಕ್ವೈರ್ಮೆಂಟ್ ಏನಿದೆ ಅದು ರಿಕವರ್ ಆಗುತ್ತೆ. ಸೊ ಈ ಒಂದು ನ್ಯೂಸ್ನಿಂದ ONGC ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಜಂಪ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. HCL ಟೆಕ್ನಲ್ಲಿ ಕೂಡ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಯಿತು. ವಿಪ್ರೋ TCS ಇನ್ಫೋಸಿಸ್ಗೆ ಕಂಪೇರ್ ಮಾಡಿದಾಗ HCL ಟೆಕ್ ಒಳ್ಳೆ ಒಂದು ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಹಾಗೆ HCL ಟೆಕ್ನಲ್ಲಿ ಬಹಳಷ್ಟು ಬ್ರೋಕರೇಜ್ಗಳು 1,500ರಿಂದ 1,600ರ ಟಾರ್ಗೆಟ್ ಅನ್ನೇ ಕೊಟ್ಟಿದ್ದಾರೆ. ಅದೇ ಒಂದು ಪ್ರೈಸ್ನಲ್ಲೇ HCL ಟೆಕ್ ಟ್ರೇಡ್ ಆಗ್ತಿದೆ. ಇನ್ಫೋಸಿಸ್ನಲ್ಲಿ ಕೂಡ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ತಿದೆ. 2.5% ಅಪ್ಸೈಡ್ನೊಂದಿಗೆ ಇನ್ಫೋಸಿಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇನ್ಫೋಸಿಸ್ನಲ್ಲಿ ಕೂಡ 1,800ರವರೆಗೂ ಟಾರ್ಗೆಟ್ಸ್ಗಳು ರೀಸೆಂಟ್ ಟೈಮ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಭಾರತೀಯ ಏರ್ಟೆಲ್ ಕೂಡ 2.5% ಅಪ್ಸೈಡ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ HDFC ಲೈಫ್ ನೋಡೋದಕ್ಕೆ ಸಿಕ್ತು. 3.5% ಕರೆಕ್ಷನ್ನೊಂದಿಗೆ HDFC ಲೈಫ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ರಿಸಲ್ಟ್ನ ನಂತರ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ HDFC ಲೈಫಲ್ಲಿ ಬರ್ತಿದೆ. ಬಜಾಜ್ ಫಿನಾನ್ಸ್ ಕೂಡ 2.5%ನಷ್ಟು ಕರೆಕ್ಟ್ ಆಯಿತು. ಇಂಡಾಲ್ಕೋ ಬಜಾಜ್ ಫಿನ್ಸರ್ವ್ನಲ್ಲಿ ಕೂಡ 1%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಐಶರ್ ಮೋಟಾರ್ಸ್ ಕೂಡ 1%ನಷ್ಟು ಡೌನ್ ಸೈಡ್ನೊಂದಿಗೆ ಇವತ್ತು ಕ್ಲೋಸ್ ಆಗಿದೆ. ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ FIIs ನೆಟ್ ಬೈಯರ್ಸ್ ಆಗಿದ್ದಾರೆ. 1,085 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ FIIs ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. DIIs ನೆಟ್ ಸೆಲ್ಲರ್ಸ್ ಆಗಿ ಕಂಟಿನ್ಯೂ ಆಗ್ತಿದ್ದು 820 ಕೋಟಿ ಅಮೌಂಟ್ನ ಸೆಲ್ಲಿಂಗ್ DIIs ಕಡೆಯಿಂದ ಬಂದಿದೆ. FIIs ಮೇಜರ್ ಆಗಿ ಈಗ IT ಸ್ಟಾಕ್ಗಳನ್ನು ಬೈ ಮಾಡ್ಕೊಳ್ತಿದ್ದಾರೆ. ಮೇ ಬಿ ಮುಂದಿನ ಕ್ವಾರ್ಟರ್ಗಳಲ್ಲಿ ಮಾರ್ಜಿನ್ಸ್ ಇನ್ನಷ್ಟು ಇಂಪ್ರೂವ್ ಆಗ್ಬೋದು. ಒಳ್ಳೆ ಒಂದು ಪ್ರಾಫಿಟ್ಸ್ IT ಸ್ಟಾಕ್ಗಳಲ್ಲಿ ಬರುವಂಥ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರ್ಬೋದು. ಹಾಗೆಯೇ US ಇಂಟ್ರೆಸ್ಟ್ ರೇಟ್ ಕಟ್ನ ಡಿಸಿಷನ್ಸ್ ಕೂಡ ಬರುವಂಥ ಚಾನ್ಸಸ್ ಇದೆ. ಮೇ ಬಿ ಆ ಒಂದು ಪಾಯಿಂಟ್ ಆಫ್ ವ್ಯೂನಿಂದ FIIs IT ಸ್ಟಾಕ್ಗಳನ್ನು ಅಕ್ಯುಮುಲೇಟ್ ಮಾಡ್ಕೋತಿದ್ದಾರೆ. IT ಸ್ಟಾಕ್ಗಳಲ್ಲಿ ತುಂಬಾನೇ ವೀಕ್ನೆಸ್ ಕೂಡ ಬಂದಿತ್ತು. ಆದ್ರಿಂದ ಈ ಒಂದು ಬೈಯಿಂಗ್ ಎಮರ್ಜ್ ಆಗ್ತಾ ಇದೆ. ಪಾಲಿಕ್ಯಾಬ್ ಇವತ್ತು ಕೂಡ 5%ನಷ್ಟು ರಿಕವರ್ ಆಗಿದೆ. ಶುಕ್ರವಾರದ ದಿನ 3%ನ ರಿಕವರಿ ನೋಡೋದಕ್ಕೆ ಸಿಕ್ಕಿತ್ತು. ಸ್ಲೋ ಆಗಿ ಈಗ ಸ್ಟಾಕ್ ರಿಕವರ್ ಆಗ್ತಿರೋದು ಕಾಣಿಸ್ತದೆ. ಕಂಪನಿ ಶುಕ್ರವಾರನೇ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. IT ಕಡೆಯಿಂದ ಯಾವುದೇ ರೀತಿಯ ಒಂದು ನೋಟಿಸ್ ನಮಗೆ ಬಂದಿಲ್ಲ. ಕ್ಲಾರಿಫಿಕೇಶನ್ ಕೂಡ ಅವರು ಕೇಳಿಲ್ಲ. ಆದ್ರಿಂದ ಯಾವುದೇ ರೀತಿಯ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಸದ್ಯಕ್ಕೆ ಇಲ್ಲ ಅಂತ ಹೇಳಿದ್ದಾರೆ. ಬಟ್ IT ಡಿಪಾರ್ಟ್ಮೆಂಟ್ನ ಕಡೆಯಿಂದ ಟ್ಯಾಕ್ಸ್ ನೋಟಿಸ್ ಏನಾದರೂ ಬಂದರೆ ಮತ್ತೆ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಗ್ಬೋದು. ಸೊ ಪಾಲಿಕ್ಯಾಬ್ನಲ್ಲಿ ಬಹಳಷ್ಟು ಮ್ಯೂಚುವಲ್ ಫಂಡ್ಗಳು ಕೂಡ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿರೋದ್ರಿಂದ ಲೋವರ್ ಲೆವೆಲ್ಗಳಲ್ಲಿ ಅವರು ಕೂಡ ಶೇರ್ಸ್ಗಳನ್ನು ಅಕ್ಯುಮುಲೇಟ್ ಮಾಡ್ಕೊಳ್ತಿರ್ತಾರೆ. ಸೊ ಲಾಂಗ್ ಟರ್ಮ್ನ ಪರ್ಸ್ಪೆಕ್ಟಿವ್ ಇದ್ದಾಗ ಬೈಯಿಂಗ್ ಅನ್ನು ಮಾಡ್ಬೋದಾಗುತ್ತೆ. ಬಟ್ ಸ್ಟಿಲ್ ಗವರ್ನೆನ್ಸ್ನ ಮೇಲೆ ಕ್ವೆಶನ್ಸ್ ಇರೋದ್ರಿಂದ ಯಾವ ರೀತಿಯ ಒಂದು ರಿಯಾಕ್ಷನ್ ಮುಂದಿನ ದಿನಗಳಲ್ಲಿ ಬರುತ್ತೆ ಅದನ್ನು ಪ್ರೆಡಿಕ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು.
ಐಆರ್ಎಫ್ಸಿಯ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ತಿದೆ. 16%ಗೂ ಹೆಚ್ಚಿನ ಅಪ್ಸೈಡ್ನೊಂದಿಗೆ ಐಆರ್ಎಫ್ಸಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಜೆಟ್ನಲ್ಲಿ ಹೆಚ್ಚಿನ ಒಂದು ಅಲೋಕೇಶನ್ ಬರ್ಬೋದು ಅನ್ನುವಂಥ ಒಂದು ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಮೊಮೆಂಟಮ್ ಕಂಟಿನ್ಯೂ ಆಗ್ತಿದೆ. ಹಾಗೆಯೇ ಒಳ್ಳೆಯ ಒಂದು ರಿಸಲ್ಟ್ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಐಆರ್ಎಫ್ಸಿ ಕಡೆಯಿಂದ Q3ನಲ್ಲಿ ಇರುತ್ತೆ ಅಂತ ಬಹಳಷ್ಟು ಬ್ರೋಕರೇಜ್ಗಳು ಪ್ರಿಡಿಕ್ಟ್ ಮಾಡಿದ್ದಾರೆ. ಆದ್ದರಿಂದ ಒಳ್ಳೆಯ ಒಂದು ಬೈಯಿಂಗ್ ಎಮರ್ಜ್ ಆಗ್ತಿದೆ. ಸೊ ಹೈಯರ್ ವ್ಯಾಲ್ಯೂಷನ್ನಲ್ಲಿ ಕೂಡ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆಯ ಒಂದು ಮೊಮೆಂಟಮ್ ಇದೆ. ಜಿಯೋ ಫಿನಾನ್ಷಿಯಲ್ಸ್ ಫೈನಲಿ ಅವರೇನು ಪ್ರೈಸನ್ನು ಸೆಟ್ ಮಾಡಿದ್ರು ಆ ಒಂದು ಪ್ರೈಸ್ನ ಮೇಲ್ಗಡೆ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. 5% ಅಪ್ಸೈಡ್ನೊಂದಿಗೆ ಜಿಯೋ ಫಿನಾನ್ಷಿಯಲ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ಜಿಯೋ ಫಿನಾನ್ಷಿಯಲ್ಸ್ ಇವತ್ತು ರಿಸಲ್ಟ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಸೊ ಒಳ್ಳೆಯ ಒಂದು ರಿಸಲ್ಟ್ನ ಎಕ್ಸ್ಪೆಕ್ಟೇಷನ್ ಇಂದ ಕೂಡ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆಯ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ರಿಸಲ್ಟ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಸ್ವಲ್ಪ ಡಿಸಪಾಯಿಂಟಿಂಗ್ ರಿಸಲ್ಟ್ ಜಿಯೋ ಫಿನಾನ್ಷಿಯಲ್ಸ್ ನ ಕಡೆಯಿಂದ ಬಂದಿದೆ. ಒಳ್ಳೆ ಒಂದು ರಿಸಲ್ಟ್ ನ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಟೋಟಲ್ ರೆವೆನ್ಯೂ ಅಬ್ಸರ್ವ್ ಮಾಡಿದಾಗ 413 ಕೋಟಿಯ ರೆವೆನ್ಯೂ ಡಿಕ್ಲೇರ್ ಮಾಡಿದ್ದಾರೆ. ಕಳೆದ ಕ್ವಾರ್ಟರ್ನಲ್ಲಿ 608 ಕೋಟಿಯ ರೆವೆನ್ಯೂ ಡಿಕ್ಲೇರ್ ಆಗಿತ್ತು. ಹಾಗೆ 2023ರ ಡಿಸೆಂಬರ್ನಲ್ಲಿ ಅಂದರೆ ಇವರು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗೋದಕ್ಕೂ ಮುಂಚೆ ರಿಲಯನ್ಸ್ನ ಸಬ್ಸಿಡರಿ ಆಗಿದ್ದಾಗ 1435 ಕೋಟಿಯ ರೆವೆನ್ಯೂ ಅನ್ನು ಡಿಕ್ಲೇರ್ ಮಾಡಿದ್ರು. ಹಾಗೆ ಓವರ್ ಆಲ್ ಪ್ರಾಫಿಟ್ಸ್ ಅನ್ನು ನಾವು ಅಬ್ಸರ್ವ್ ಮಾಡಿದಾಗ 293 ಕೋಟಿಯ ಪ್ರಾಫಿಟ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಆಗಿದೆ. ಕಳೆದ ಕ್ವಾರ್ಟರ್ನಲ್ಲಿ 668 ಕೋಟಿಯ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಇಲ್ಲಿ ಅಡಿಷನಲ್ ಇನ್ಕಮ್ಗಳು ಕೂಡ ಆಡ್ ಆಗಿತ್ತು. ಬಟ್ ಈಗ ಆ ಒಂದು ಅಡಿಷನಲ್ ಇನ್ಕಮ್ ಜಾಯಿಂಟ್ ವೆಂಚರ್ ರಿಲೇಟೆಡ್ ಇನ್ಕಮ್ಸ್ ಏನಿದೆ ಅದು ಕಡಿಮೆ ಆಗ್ತಿರೋದು ಕಾಣಿಸ್ತದೆ. ರೆವೆನ್ಯೂಕ್ಕಿಂತ ಹೆಚ್ಚಿನ ಒಂದು ಪ್ರಾಫಿಟ್ಸ್ ಕಳೆದ ಕ್ವಾರ್ಟರ್ಗಳಲ್ಲಿ ನೋಡೋದಕ್ಕೆ ಸಿಕ್ತಿತ್ತು. ಬಟ್ ಈ ಒಂದು ಕ್ವಾರ್ಟರ್ನಲ್ಲಿ ಪ್ರಾಫಿಟ್ ಫಾಲ್ ಆಗ್ತಿರೋದು ಕಾಣಿಸ್ತದೆ. 2023ರ ಡಿಸೆಂಬರ್ನಲ್ಲಿ 1293 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಸೊ ಆಲ್ಮೋಸ್ಟ್ 1000 ಕೋಟಿ ಪ್ರಾಫಿಟ್ಸ್ ಕಡಿಮೆ ಆಗ್ತಿರೋದು ಕಾಣಿಸ್ತದೆ. ಸೊ ಇವತ್ತು ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ನೋಡಬೇಕಾಗುತ್ತೆ ಈ ಒಂದು ರಿಸಲ್ಟ್ಗೆ ಜಿಯೋ ಫಿನಾನ್ಷಿಯಲ್ಸ್ನಲ್ಲಿ ಸೊ ನಾಳೆ ಯಾವ ರೀತಿಯ ಒಂದು ಟ್ರೇಡಿಂಗ್ ನೋಡೋದಕ್ಕೆ ಸಿಗುತ್ತೆ ಅಂತ. ಜ್ಯೋತಿ CNC ಅಲಾಟ್ಮೆಂಟ್ ಸ್ಟೇಟಸ್ ಆಲ್ರೆಡಿ ಬಂದಿದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ವಲ್ಪ ಫಾಲ್ ಆಗ್ತಿದೆ. 36ರ ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿದ್ದು 10%ನಷ್ಟು ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ ಪ್ರಾಫಿಟ್ ಬುಕಿಂಗ್ ಒಳ್ಳೆ ಒಂದು ಆಪ್ಷನ್ ಆಗುತ್ತೆ. ಹಾಗೆಯೇ ಮೆಡಿ ಅಸಿಸ್ಟ್ನ ಮೊದಲನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ರಿಟೇಲ್ ಕ್ಯಾಟಗರಿ ಆಲ್ಮೋಸ್ಟ್ 1 ಟೈಮ್ ಸಬ್ಸ್ಕ್ರೈಬ್ ಆಗಿದ್ರೆ NII ಕ್ಯಾಟಗರಿ 0.45 ಟೈಮ್ ಮೊದಲನೇ ದಿನ ಸಬ್ಸ್ಕ್ರೈಬ್ ಆಗಿದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ 33 ರೂಪಾಯಿ ರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. ಈ ಒಂದು IPOನಲ್ಲಿ ಕೂಡ 7ರಿಂದ 8%ನ ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ಸ್ ಇದೆ. ಅದೇ ಒಂದು ರೀಸನ್ ಇಂದ ಬಹಳಷ್ಟು ಜನ ಮೊದಲನೇ ದಿನ ಅಪ್ಲಿಕೇಶನ್ ಅನ್ನು ಹಾಕಿಲ್ಲ. ಸೊ ಪ್ರೀಮಿಯಂ 60-70 ರೂಪಾಯಿ ರೌಂಡಲ್ಲಿ ಕೊನೆ ದಿನ ನೋಡೋದಕ್ಕೆ ಸಿಕ್ಕಿದ್ರೆ ಆಗ ಮಾತ್ರ ಅಪ್ಲಿಕೇಶನ್ಸ್ ಅನ್ನು ಹಾಕ್ಬೋದಾಗುತ್ತೆ. ಇಲ್ಲ ಅಂದ್ರೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದ್ಮೇಲೆ ಇನ್ವೆಸ್ಟ್ಮೆಂಟ್ನ ಬಗ್ಗೆ ಯೋಚನೆ ಮಾಡಬಹುದಾಗುತ್ತೆ. ಏಂಜಲ್ ಒನ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 1.5% ಜಂಪ್ ನೋಡೋದಕ್ಕೆ ಸಿಕ್ತು. ಏಂಜಲ್ ಒನ್ನ ಮ್ಯಾನೇಜ್ಮೆಂಟ್ ಇವತ್ತು ಫಂಡ್ ರೈಸಿಂಗ್ನ ಬಗ್ಗೆ ಡಿಸಿಷನ್ಸ್ ಅನ್ನು ತಗೋತೀವಿ ಅಂತ ಕೂಡ ಹೇಳಿದ್ರು. ಹಾಗೆ ಅವರ ಫೈನಾನ್ಷಿಯಲ್ ರಿಸಲ್ಟ್ ಕೂಡ ಡಿಕ್ಲೇರ್ ಆಗಿದೆ. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಏಂಜಲ್ ಒನ್ನ ಕಡೆಯಿಂದ ಬಂದಿದೆ. ಸೊ ಇವರ ಫಿಗರ್ಸ್ ಏನಿದೆ ಮಿಲಿಯನ್ಸ್ನಲ್ಲಿ ಡಿಕ್ಲೇರ್ ಆಗಿದೆ. 1060 ಕೋಟಿಯಷ್ಟು ಟೋಟಲ್ ಇನ್ಕಮ್ ಅನ್ನು ಈ ಕ್ವಾರ್ಟರ್ನಲ್ಲಿ ಏಂಜಲ್ ಒನ್ ಡಿಕ್ಲೇರ್ ಮಾಡಿದ್ದಾರೆ. ಕಳೆದ ಕ್ವಾರ್ಟರ್ನಲ್ಲಿ ಅದು 1050 ಕೋಟಿಯಷ್ಟು ಇತ್ತು. ಸೊ ಒಂದು ಫ್ಲಾಟ್ ಟೋಟಲ್ ಇನ್ಕಮ್ ನಮಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತದೆ. ಬಟ್ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. 2022ರ ಡಿಸೆಂಬರ್ನಲ್ಲಿ 759 ಕೋಟಿಯಷ್ಟು ಟೋಟಲ್ ಇನ್ಕಮ್ ಅನ್ನು ಡಿಕ್ಲೇರ್ ಮಾಡಿದ್ರು. ಈ ಕ್ವಾರ್ಟರ್ನಲ್ಲಿ 260 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿದ್ರೆ 2023ರ ಸೆಪ್ಟೆಂಬರ್ನಲ್ಲಿ 304 ಕೋಟಿ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಅಂದರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ಫಾಲ್ ಆಗ್ತಿರೋದು ಕಾಣಿಸ್ತದೆ. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ನಲ್ಲಿ ಒಳ್ಳೆಯ ಒಂದು ಜಂಪ್ ಇದೆ. 228 ಕೋಟಿ ಪ್ರಾಫಿಟ್ಸ್ 2022ರ ಡಿಸೆಂಬರ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ ಒಳ್ಳೆಯ ಒಂದು ಡಿವಿಡೆಂಡ್ ಅನ್ನು ಕೂಡ ಏಂಜಲ್ ಒನ್ ಡಿಕ್ಲೇರ್ ಮಾಡಿದ್ದಾರೆ. 12 ರೂಪಾಯಿ 70 ಪೈಸೆಯ ಡಿವಿಡೆಂಡ್ ಡಿಕ್ಲೇರ್ ಆಗಿದ್ದು ಈ ಒಂದು ಡಿವಿಡೆಂಡ್ಗೆ ರೆಕಾರ್ಡ್ ಡೇಟ್ ಅನ್ನು ಕೂಡ ಕಂಪನಿ ಸೆಟ್ ಮಾಡಿದ್ದಾರೆ. 23 ಜನವರಿ ರೆಕಾರ್ಡ್ ಡೇಟ್ ಆಗಿರುತ್ತೆ. ಹಾಗೆ 23ರವರೆಗೂ ನೀವು ಶೇರ್ಸ್ಗಳನ್ನು ಹೋಲ್ಡ್ ಮಾಡಿಕೊಂಡ್ರೆ ಫೆಬ್ರವರಿ 14ಕ್ಕೆ ನಿಮಗೆ ಬ್ಯಾಂಕ್ ಅಕೌಂಟ್ನಲ್ಲಿ ಡಿವಿಡೆಂಡ್ ಕ್ರೆಡಿಟ್ ಆಗುತ್ತೆ. ಹಾಗೆ ಇಯರ್ ಆನ್ ಇಯರ್ ಏಂಜಲ್ ಒನ್ನ ಕ್ಲೈಂಟ್ ಬೇಸ್ ಕೂಡ 55%ನಷ್ಟು ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಹಾಗೆ ಫಂಡ್ ರೈಸಿಂಗ್ ನ ಬಗ್ಗೆ ಕೂಡ ಯೋಚನೆ ಮಾಡಿದ್ರು. 500 ಕೋಟಿಯ ಫಂಡ್ ರೈಸಿಂಗ್ಗೆ ಬೋರ್ಡ್ ನ ಕಡೆಯಿಂದ ಅಪ್ರೂವಲ್ ಸಿಕ್ಕಿದೆ. ಡೆಬೆಂಚರ್ಸ್ ಗಳನ್ನ ಇಶ್ಯೂ ಮಾಡಿ ಫಂಡ್ ರೈಸಿಂಗ್ ನ ಪ್ಲಾನ್ಸ್ ಹೊಂದಿದ್ದಾರೆ. ಸೊ ಫಂಡ್ ರೈಸಿಂಗ್ ಖಂಡಿತವಾಗ್ಲೂ ಪಾಸಿಟಿವ್ ಆಗ್ಬೋದು. ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಷ್ಟೊಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಬಟ್ ಸ್ಟಿಲ್ ಇಯರ್ ಆನ್ ಇಯರ್ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಬಂದಿದೆ. ಒಳ್ಳೆ ಒಂದು ಡಿವಿಡೆಂಡ್ ಅನ್ನು ಕೂಡ ಡಿಕ್ಲೇರ್ ಮಾಡಿದ್ದಾರೆ. ಸೊ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗುವಂತ ಚಾನ್ಸಸ್ಗಳು ಕೂಡ ಇರುತ್ತೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಮೇಲೆ ಬ್ರೋಕರೇಜ್ಗಳು ಏನಾದರೂ ಟಾರ್ಗೆಟ್ ಅನ್ನು ರಿಡ್ಯೂಸ್ ಮಾಡಿದ್ರೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.